ಯಾರಿಗೂ ಹಲೋ 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 ಗ್ರೀನ್ ರಾಯಚೂರು ಸಂಸ್ಥೆಗಳು SKS ಪ್ಯಾರಾಮೆಡಿಕಲ್ SRK B.Ed ಕಾಲೇಜ್ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ರಾಯಚೂರು ಇವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಆರ್ಥಿಕ ಸ್ವಾಗತವನ್ನು ಕೋರ್ತೇವೆ. ಪ್ರತಿಮೆಗೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಪಣೆಯನ್ನು ಅರ್ಪಿಸಬೇಕಾಗಿ ಸರ್ವರಲ್ಲಿ ಪ್ರಾರ್ಥನೆ. ದಯವಿಟ್ಟು ಧನ್ಯವಾದಗಳು. ಸಮಯ ಪರಮ ಪೂಜ್ಯರು ಮತ್ತು ಹೊಸ ದೃಷ್ಟಿಯನ್ನು ನೀಡುವುದು, ಹೊಸ ಬೆಳಕನ್ನು ಮಾಡಬೇಕಾಗಿದೆ. ಬಟ್ಟೆ ಕಟ್ಕೊಂಡು ಅದು ಉದ್ಘಾಟನೆಯನ್ನು ಮಾಡಿ ನೇತ್ರದಾನ ಮಾಡಿ ಇಬ್ಬರು ಒಂದರ ಬಾಳಿಗೆ ಬೆಳಗಿ ಹಿಂದಕ್ಕೆ ಬರ್ರಿ. ನೇತ್ರದಾನ ಮಹಾದಾನ ಸ್ವಲ್ಪ ಪೊಲೀಸ್ ದೇಶದಲ್ಲಿ ಸುಮಾರು 30 ಲಕ್ಷಕ್ಕೂ ಅಧಿಕ ಜನ ಈ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಇದು ಕೇವಲ ಒಬ್ಬ ಮನುಷ್ಯ ತಮ್ಮ ಮರಣದ ನಂತರ ನೇತ್ರವನ್ನು ದಾನ ಮಾಡಿದರೆ ಮಾತ್ರ ಬೇರೆಯವರಿಗೆ ಕಸಿಯನ್ನು ಮಾಡೋದಂತೆ. ಸೊ ಇದರ ಮುಖ್ಯ ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ಯಾವುದೇ ಮನುಷ್ಯ ಮರಣದ ನಂತರ ಕೂಡ ಈ ಜಗತ್ತು ನೋಡ್ಬೋದಂದ್ರೆ ಅದು ನೇತ್ರದಾನದಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೀವು ಜಗತ್ತನ್ನು ಈಗಲೂ ನೀವು ಮರಣದ ನಂತರ ನೋಡಬೇಕಾದ್ರೆ ನೇತ್ರದಾನ ಮಾಡಿ. ಈ ನೇತ್ರದಾನದ ಬಗ್ಗೆ ಸಾಕಷ್ಟು ನಾವು ಅವೇರ್ನೆಸ್ ಮಾಡ್ತಾ ಇದ್ವಿ. ಇನ್ನೂ ಈ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಜನ ಮುಂದೆ ಬರಬೇಕಾಗುತ್ತೆ. ಭಾರತ ದೇಶ ಪರೋಪಕಾರವನ್ನೇ ಹೇಳುವಂತಹ, ಬದುಕಿದಾಗಷ್ಟೇ ನಾವು ಧನದಾನವನ್ನ ಮಾಡಿ, ಧಾನ್ಯ ದಾನವನ್ನ ಮಾಡಿ, ವಸ್ತ್ರದಾನವನ್ನ ಮಾಡಿ, ಅಥವಾ ಇನ್ನೇನೆಲ್ಲ ನಾವು ಸಹಕರಿಸಿ ಬದುಕಿ ಬಿಟ್ರೆ ಮಾತ್ರ ಪರೋಪಕಾರ ಅಂತ ಅನ್ಕೊಳ್ಳೋದನೆ ನಮ್ಮ ಸಾವಿನ ನಂತರವೂ ಸಹಿತ ನಮ್ಮ ಈ ದೇಹದ ಅಂಗಾಂಗಗಳು ಯಾರೆಲ್ಲರಿಗೂ ಉಪಯುಕ್ತವೋ ಅವಶ್ಯಕವಾಗಿ ದಾನ ಮಾಡೋಣ. ನಮ್ಮ ಒಂದು ಈ ದೇಹ ಅನೇಕರ ಬಾಳಿಗೆ ಬೆಳಕನ್ನ ಕೊಡುವಂತಾಗಲಿ. ನಮ್ಮ ಸಾವಿನ ನಂತರ ಕೊಡಬೇಕಾದಂತಹ ನೇತ್ರಕ್ಕೂ ಸಹಿತ ನಾವು ಆಲೋಚನೆ ಮಾಡೋದು ಬೇಡ. ದಯವಿಟ್ಟು ಎಲ್ಲರ ಮುಂದೆ ಬನ್ನಿ. ನಮ್ಮ ಸಾವಿನ ನಂತರ ಅವಶ್ಯಕವಾಗಿ ನಾವು ನೇತ್ರದಾನವನ್ನ ಮಾಡಿ ಅನೇಕರ ಬಾಳನ್ನ ಬೆಳಗೋಣ ಅಂತ ಹೇಳ್ತಾ, ಕಣ್ಣು ದಾನ ಮಾಡುವಂತಹದ್ದು, ದೇಹದಾನ ಮಾಡುವಂತಹದ್ದು, ಕಿಡ್ನಿ ದಾನ ಮಾಡುವಂತಹದ್ದು ಆ ಪುಸ್ತಕದಲ್ಲಿ ನಮೂದು ಆಗುವ ಹಾಗೆ ನಮ್ಮ ಜೀವನವನ್ನ ಸಾಗಿಸಿದಾಗ ನಾವು ಇದ್ದು ಸಾರ್ಥಕ, ಇಲ್ಲದಿದ್ರೂ ಕೂಡ ಸಾರ್ಥಕ ಅನ್ನುವಂತಂದು ಬಸವಣ್ಣವರು ಏನ್ ಹೇಳ್ತಾರೆ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು
ಅಲ್ಲಿಯೂ ಸಲ್ಲರೆ. ನಾವು ಇಲ್ಲಿ ಸಲ್ಲಬೇಕಾದ್ರೆ ನಮ್ಮ ಬದುಕಿನ ಜೀವವನ್ನು ಕಟ್ಟಿಕೊಳ್ಳಲಿಕ್ಕೆ ಏನೇನೋ ಮಾಡ್ತೇವೆ, ಆದ್ರೆ ಜನೋಪಕಾರಕ್ಕಾಗಿ ಮೀಸಲಿಡಬೇಕಾದ್ರೆ ಈ 88 ಪುಟಗಳ ಜೀವನದಲ್ಲಿ, 88 ವರ್ಷದ ಜೀವನದಲ್ಲಿ ದೇಹದಾನವಂತದ್ದು, ಕಣ್ಣು ದಾನ ಅನ್ನುವಂಥದ್ದು, ದೇಹದ ಪ್ರತಿಯೊಂದು ಅಂಗಾಂಗಗಳು ಕೂಡ ನಾವು ಸತ್ರು ಕೂಡ ಅವ್ರನ್ನಗಳನ್ನ ಸಾಯಿಸಲಾರದೆ ಇಂತಹ ತ್ಯಾಗದ ಸಂಕೇತವಾಗಿರ್ತಕ್ಕಂತಹ ಕಾರ್ಯಕ್ರಮಗಳಿಗೆ ನಮ್ಮ ಜೀವನವನ್ನು ತೊಡಗಿಸಿಕೊಳ್ಬೇಕು ಅನ್ನುವಂತಹ ಕಿವಿ ಮಾತನ್ನ ಹೇಳಿ